ಸಲ್ಲಿಸಿ ತತ್ಸ್ವರೂಪಡೆಯಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ಗಣಪತರಾವ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಮಹಾನ್ ಕ್ಷೇತ್ರದ ಕ್ಷೇತ್ರಾಧಿಪತಿಗಳಾಗಿರುವಂತಹ ಸದ್ಗುರು ಸಮರ್ಥ ಸಂಗಮೇಶ್ವರ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಶ್ರಾವಣ ಮಾಸದ ನಿಮಿತ್ತ ದಾಸೋಹದಲ್ಲಿರುವಂತಹ ಅದ್ಭುತ ವಿಚಾರಗಳನ್ನು ಪ್ರವಚನ ರೂಪದಿಂದ ಇಲ್ಲಿ ನಿಮಗೆಲ್ಲರಿಗೂ ಶ್ರವಣ ಮಾಡಿಸಲಿಕ್ಕೆ ಬಂದಂತಹ ನಮ್ಮ ಆತ್ಮೀಯ ಗುರುಗಳು ಶ್ರೀಯುತ ಪ್ರಕಾಶ್ ಅವರ ದಿವ್ಯಚರಣಾರವಿಂದಗಳಿಗೂ ನನ್ನ ಶ್ರಾವಣ ಮಾಸದ ನಿಮಿತ್ತ ಶ್ರವಣ ಮಾಡಲು ಬಂದಂತಹ ಎಲ್ಲ ಗುರುಗಳಿಗೆ ಗುರುಗಳಿಗೆ ಇವತ್ತು ನಾವು ಬಂದದ್ದು ಇದು ಅಕಸ್ಮಾತ್ ಗೋಕಾಕಕ್ಕೆ ಹೋಗಿದ್ದೆವು. ಬರೋ ಹೊತ್ನ್ಯಾಗ ಇಬ್ಬರಿಗೆ ಸಂಗಾಯಪ್ಪ ಮಠಕ್ಕೆ ಹೋಗಿ ಹೋಗುವುದು ಅಂತ ಹೇಳಿ ಅಲ್ಲಿ ಹೋದೆವು. ಅಲ್ಲಿ ಮಹಾರಾಜ ಭೇಟಿ ಆಯ್ತು. ಮತ್ತು ಬರೋ ಹೊತ್ನ್ಯಾಗ ಮಠ ಎಷ್ಟು ಭವ್ಯಾಗಿರುತ್ತೆ ಎಲ್ಲರೂ ರಾತ್ರಿ ನಿರೋಡಿ ಮಠ ಒಂದು ಅಂತ ಹೇಳಿ ಇಲ್ಲೇ ನೋಡ್ಬೇಕು. ಮತ್ತು ಇಷ್ಟೆಲ್ಲ ಮತ್ತು ಒಳಗೆ ಇವ್ರು ಲೇಟಾಗಿ ಬರ್ತಾರೆ ಅಂದ ಕೂಡಲೇ ನಾವಿಲ್ಲಿ ಪ್ರವಚನದ ಮಾಡಲಿಕ್ಕೆ ಬಂದಿದ್ದೀವಿ. ಕೇವಲ ದರ್ಶನ ತಗೊಂಡು ಹೇಳಿ ಬಂದಿದ್ದೆವು. ಮಹಾರಾಜರ ವಿಚಾರ ಏನೋ ಎರಡು ವಿಚಾರಗಳನ್ನು ನಾವು ಶ್ರವಣ ಮಾಡಬೇಕಾಗ್ಯದ. ಶ್ರವಣದೊಳಗೆ ಅತ್ಯಂತ ಶ್ರೇಷ್ಠವಾದ ಶ್ರವಣ ನೋವಿನ ಭಕ್ತಿಗಳ ಬಗ್ಗೆ ತಿಳ್ಕೊಂಡು 3ನೇ ದಶಕದೊಳಗೆ ಜನ್ಮ ದುಃಖ, ಆಮೇಲೆ ಅದ್ರ ಬಗ್ಗೆ, ಆಮೇಲೆ ಸಮೂಹ ಪರೀಕ್ಷೆ ಬಗ್ಗೆ, ಈಗೆಲ್ಲ ಈ ಸಂಸಾರದೊಳಗಿರುವಂತಹ ವಿವಿಧ ತಾಪಗಳ ಬಗ್ಗೆ ಸಮರ್ಥ ಹೇಳಿದಾಗ ಕೊನೆಗೆ ಶಿಷ್ಯ ಅಂತಾನೆ ಮತ್ತು ಹಂಗಾರೆ ಇದಕ್ಕೆ ಏನು ಉಪಾಯ ಅಂತ ಭಗವಂತನ ಭಕ್ತಿ ಮಾಡಬೇಕು. ಭಕ್ತಿ ಅಂದ್ರೆ ಯಾವುವು ಹಂಗಾರೆ ಅದ್ರ ಬಗ್ಗೆ ಹೇಳ್ತದ ಕೂಡಲೇ 4ನೇ ದಶಕದೊಳಗೆ ನವವಿಧ ಭಕ್ತಿಗಳ ಬಗ್ಗೆ ಸಮರ್ಥರು ಇಲ್ಲಿ ಹೇಳ್ಯಾರ. ಒಂದು ಮಾತು ಸಮರ್ಥ ದಾಸೋದ್ರಾಗ ಹೇಳ್ತಾರ, ಜೇತೆ ಸಾರಾಸಾರ ವಿಚಾರ ತೇತೆ ಹೋಯ ಜಗದುದ್ಧಾರ. ಎಲ್ಲಿ ಸಾರಾಸಾರ ವಿಚಾರ ನಡೀತಿರ್ತದ ಅಲ್ಲಿ ಮಾತ್ರ ಜಗತ್ತಿನ ಉದ್ಧಾರ ಆಗುವಂತ ಕಾರ್ಯ ಅಲ್ಲಿ ಸಾಧ್ಯ ಆಗ್ತದೆ. ನವವಿಧ ಭಕ್ತಿಚ ಆಧಾರ ಬಹುತ ಜನಾಸಿ. ಈ 9 ವಿಧದ ಭಕ್ತಿಗಳೇ ಏನಪ್ಪಾ ಅಂದ್ರೆ ಭಗವಂತನ ಪ್ರಾಪ್ತಿಗೆ ಆಧಾರವಾಗಿ ಬಹಳಷ್ಟು ಜನರು ಈ ನವವಿಧ ಭಕ್ತಿಗಳನ್ನ ಆ ರೀತಿ ಶ್ರದ್ಧೆಯಿಂದ ಮಾಡಿ ಮುಕ್ತಿಯ ಒಂದು ಮುಟ್ಟ್ಯಾರ ಅನ್ನುವಂಥ ಮಾತ ಸಮರ್ಥ ಹೇಳ್ತಾರ. ಅಂತ ನವವಿಧ ಭಕ್ತಿಯೊಳಗೆ ಪ್ರಥಮ ಭಕ್ತಿನೇ ಶ್ರವಣ ಭಕ್ತಿ. ಪ್ರಥಮ ಭಕ್ತಿ ಶ್ರವಣ ಭಕ್ತಿ. ಶ್ರಾವಣ ಮಾಸ ಅನ್ನುವಂಥದ್ದು ಏನದಲ್ಲ, ಇದು ಶ್ರವಣ ಮಾಡೋ ಸಂಬಂಧ ಹಿರಿಯರು ನೇಮಿಸಿದಂಥ ಒಂದು ತಿಂಗಳ. ಈ ತಿಂಗಳದಾಗ ನಾವೆಲ್ಲರೂ ಏನು ಮಾಡ್ಬೇಕಂದ್ರೆ ಶ್ರವಣ ಮಾಡಬೇಕು. ಉಳಿದ 11 ತಿಂಗಳದಾಗ ನೀವು ಪ್ರಪಂಚದ ಕಾರ್ಯಗಳನ್ನು ಮಾಡ್ರಿ. ಆದರೆ ಈ ಒಂದು ತಿಂಗಳು ಏನದಲ್ಲ ಶ್ರವಣ ಮಾಡೋ ಸಂಬಂಧನೇ ಇರ್ತದೆ. ಯಾಕಂದ್ರೆ ಶ್ರವಣ ಮಾಡಲಾರ್ದ ಪರಮಾತ್ಮನ ಬಗ್ಗೆ ತಿಳಿತದಂಗ ಜ್ಞಾನಿಗಳು ಬರೆದಿಟ್ಟು ಹೋಗ್ಬಿಡ್ತಾರೆ. ಗ್ರಂಥಗಳ ರೂಪದಿಂದ, ಅಭಂಗ ರೂಪದಿಂದ, ಆಮೇಲೆ ವಚನಗಳ ರೂಪದಿಂದ, ಪದ್ಯಗಳ ರೂಪದಿಂದ ಬರೆದು ಹೋಗ್ಯಾರ. ಆ ಬರೆದದ್ದನ್ನು ಅವ್ರು ಬರೆದಿಟ್ಟು ಹೋಗಿದ್ದನ್ನು ನಾವು ಶ್ರವಣ ಮಾಡಿದ್ದೇವಂದ್ರೆ ಜೀವನದ ಸತ್ಯ ಅನ್ನುವಂಥದ್ದನ್ನ ನಾವು ಯಾವ ರೀತಿ ಓದಾದರೂ ನಮಗೆ ಸಿಗ್ಲಿಕ್ಕೆ ಸಾಧ್ಯದ ಅನ್ನುವಂಥ ವಿಚಾರ ತಿಳಿದು. ಅದಕ್ಕೆ ಕಾಕಣಿಕೆ ರಾಮಾಚಾರ್ಯರು ಒಂದು ಮಾತು ಹೇಳ್ತಾರೆ, ಶ್ರವಣ ಭಕ್ತಿಯು ಬೇಕು ಮೊದಲು ಚೆನ್ನಾಗಿ. ಶ್ರವಣ ಭಕ್ತಿಯು ಬೇಕು ಮೊದಲು ಚೆನ್ನಾಗಿ, ಶ್ರವಣವಾಗುವವರೆಗೆ ನಾನು ತಾನಾಗಿ ಭವಸಮುದ್ರವನ್ನು ದಾಟುವೆಡೆ ಸುಖವಾಗಿ, ಶ್ರವಣವೇ ಮುಖ್ಯ ಸಾಧನವು ನಿಜವಾಗಿ. ಮೊದಲ ಚಂದಾಗಿ ಕೇಳೋದು ಕಲ್ಕೋಬೇಕಂತಾರ. ಈ ಒಂದು ತಿಂಗಳಾಗ ಹೆಂಗೆ ಶ್ರವಣ ಮಾಡ್ಬೇಕಾದ್ರೆ ನಮ್ಮನ್ನು ನಾವು ಮರೆತು ಶ್ರವಣ ಮಾಡಬೇಕು. ಶ್ರವಣ ಮಾಡಿದ್ದನ್ನು ಬಿಟ್ಟು ಹೋಗಬಾರ್ದು. ಶ್ರವಣ ಮಾಡಿದ್ದನ್ನು ಮನನ ಮಾಡಬೇಕು.
ಶ್ರಾವಣ ಮಾಸದ ಒಂದು ಲಾಭ ಆಗ್ತದೆ. ಹಂಗ ಇವತ್ತು ನೋಡ್ರಿ ಎಲ್ಲಾ ಭಕ್ತರೊಳಗೆ ಶ್ರೇಷ್ಠ ಭಕ್ತಿ ಸಖ್ಯ ಭಕ್ತಿ. ಸಖ್ಯ ಭಕ್ತಿಯವರೆಗೆ ದ್ವೈತವೆಂಬುದು ಇಲ್ಲಿ ದೇವರು ಮತ್ತು ಶಿಷ್ಯ ಅನ್ನುವಂಥದ್ದು ಎಲ್ಲಿ ತನಕ ಅದ? ಸಖ್ಯ ಭಕ್ತಿ ತನಕ ಅದ. ಈ ಸಖ್ಯ ಭಕ್ತಿಯೊಳಗ ಭಗವಂತನ ಜೋಡಿ ಇಷ್ಟೊಂದು ನಾವು ಸಖ್ಯತ್ವ ಮಾಡಬೇಕಲ್ಲ. ಹೆಂಗ ಕೃಷ್ಣ ಪರಮಾತ್ಮ ಅರ್ಜುನ ಸಖ್ಯತ್ವ ಮಾಡಿದ್ರಲ್ಲ, ಹಂಗ ಸಖ್ಯ ಅಂದ್ರೇನು? ಸಖ. ಸಖ ಅಂದ್ರೇನು? ಗೆಳೆಯ. ಗೆಳೆಯ ಜೋಡಿ ನಾವು ಎಲ್ಲರೂ ಹೆಂಗ ಹಂಚ್ಕೋತೀವಲ್ಲ, ಹಂಗ ಭಗವಂತನ ಜೋಡಿ ಸದ್ಗುರುಗಳ ಜೋಡಿ ಹಂಚ್ಕೋಬೇಕು. ಅದ್ರಾಗ ಮೊದಲನೇ ಓವಿನೇ ಹೇಳ್ತಾರೆ ಸಖ್ಯ ಭಕ್ತಿಯೊಳಗ, ದೇವಾಸಿ ಪರಮ ಸಖ್ಯಕರಾವೆ. ದೇವಾಸಿ ಪರಮ ಸಖ್ಯಕರಾವೆ, ಹಿತಭುಜ ದಯಾಸೀಚ सांगावे, ಆಠವೇ ಭಕ್ತಿಚೆ ಜಾನಾವೆ ಲಕ್ಷಣ ಐಸೆ. ಎಂಟನೇ ಭಕ್ತಿ ಆದಂತಹ ಸಖ್ಯ ಭಕ್ತಿಯ ಲಕ್ಷಣ ಅಂದ್ರೇನು? ನೀವು ಸದ್ಗುರುಗಳ ಜೊತೆ ಭಗವಂತನ ಜೊತೆ ಅತ್ಯಂತ ಪವಿತ್ರವಾದ ಸಖ್ಯತ್ವವನ್ನು ಮಾಡಿರ್ತಾರೆ. ಪವಿತ್ರವಾದ ಗೆಳೆತನ ಅಂದ್ರೆ ಏನು? ನಮ್ಮ ಪ್ರಪಂಚಕ್ಕೆ ಏನೂ ಬೇಡವಂಗಿಲ್ಲ. ಹೆಂಗ ಗೆಳೆಯರ ಸಂಬಂಧ ಜೀವ ಕೊಡ್ಲಿಕ್ಕೂ ತಯಾರಾಗ್ತಿಲ್ಲ, ಹಂಗ ಭಗವಂತನ ಸಂಬಂಧ ಸದ್ಗುರುನಾಥನ ಸಂಬಂಧ ಜೀವ ಸಹಿತ ಕೊಡ್ಲಿಕ್ಕೆ ತಯಾರಾಗಬೇಕು. ಇದು ಸಖ್ಯ ಭಕ್ತಿ. ಅವರಂತಾರ ದೇವಾಸಿ ಪರಮ ಸಖ್ಯಕರಾವೆ, ಪವಿತ್ರವಾದಂತಹ ಗೆಳೆತನ ಮಾಡ್ರ. ನೀನು ಸ್ವಾರ್ಥ ಇಟ್ಕೋಬೇಡ್ರಿ, ಪ್ರೇಮಕ್ಕಾಗಿ ಪ್ರೇಮ ಮಾಡ್ರಂತ. ಭಗವಂತ ನಿಮ್ಮನ್ನು ಪ್ರೇಮ ಮಾಡ್ಬೇಕಂತ ಪ್ರೇಮ ಮಾಡುವಂತಾಗೆ ನನಗೆ ನನ್ನ ಪ್ರಪಂಚಕ್ಕೆ ಅನುಕೂಲ ಆಗಿದ್ದು ನಾ ಬೇಡಿದ್ದು ಕೊಡ್ಬೇಕಂತ ಮಾಡಬೇಡ್ರಿ. ಅದು ನಮ್ಮ ಪ್ರಾರಂಭದಾಗ ಏನದ ಅದು ಕೊಟ್ಟು ಕಳಿಸಿಬಿಟ್ಟಾರ. ಅದಕ್ಕಿಂತ ನೀವು ಹೆಚ್ಚು ಬೇಡಿದ್ರು ಸಹಿತ ಅದು ನಮಗೆ ಸಿಕ್ಕರು ಸಹಿತ ಉಪಯೋಗ ಕೊಡುವುದಿಲ್ಲ. ಅದಕ್ಕೆ ನನ್ನ ಗುರುನಾಥ ನನ್ನ ಪ್ರೇಮ ಮಾಡಬೇಕು, ಇಷ್ಟೇ ಉದ್ದೇಶ. ಅವನನ್ನು ಪ್ರೇಮ ಮಾಡಬೇಕಾದ್ರೆ ಅವು ಹೆಂಗೆ ಹೇಳ ಹಂಗೆ ನಾ ಇರಬೇಕು ಅಂತ ಹೇಳಿ ತಿಳ್ಕೊಂಡು ಮಾಡುವಂತ ಪ್ರೇಮ ಇರೋಲ್ಲ, ಅದು ಸಖ್ಯ ಭಕ್ತಿ. ಪರಮ ಸಖ್ಯಕರಾವೆ, ಹಿತ ಭುಜ ದಯಾಸೀಚ सांगावे ಅಂತಾರ. ಗೆಳೆಯರ ಮುಂದೆ ನಮಗ ಏನ್ ಸಮಸ್ಯೆಗಳು ಕಷ್ಟಗಳು ಹೆಂಗೆಲ್ಲರೂ ಮರಿ ಮಾತ್ರ ಇದು ಮಾಡ ಅಂತ ಹೇಳ್ತಿರ್ತೀವಲ್ಲ, ಹಂಗೆ ಸದ್ಗುರು ಜೊತೆ ಮಾತಾಡ್ರಿ. ನೀವು ಎಲ್ಲರೂ ಮಾತಾಡ್ರಿ. ನಿಮಗೆ ಆ ದುಃಖದ ಬಗ್ಗೆ ಮಾತಾಡ್ರಿ, ಸಂತೋಷದ ಬಗ್ಗೆ ಮಾತಾಡ್ರಿ. ಹೋಗುವಂತಾಗ ನಮ್ಮ ಮಹಾರಾಜರು ಹೇಳ್ತಿದ್ರು, ನೋಡ್ಲಿ ನೀವು ಮನೆ ಬಿಟ್ಟು ಹೋಗುವಂತಾಗ ದೇವರು ಬಂದು ಆರ್ತಿ ಹಚ್ಚೋದು ಒಂದು ಗಂಟೆ ಬೆಳಗ್ಗೆ, ಗುರುನಾಥ ನಾನು ನಿನ್ನ ದಯದಿಂದ ಹಿಂಗೆ ಕೆಲಸಕ್ಕೆ ಕೊಡ್ತೀನಿ ಅಂತ ಹೇಳಿ ಹೋಗ್ರಿ. ಮತ್ತೆ ಬಂದ ಕೂಡ ನಿನ್ನ ದಯದಿಂದ ಮನೆಗೆ ಬಂದ್ರಿ ಗುರುನಾಥ ಸುರಕ್ಷಿತವಾಗಿ ಅಂತೇಳಿ ಹೇಳಿ. ಪ್ರತಿಯೊಂದನ್ನು ನೀವು ಗುರುನಾಥ ಜೋಡಿ ಮಾತಾಡಿರ್ತಾರ. ಹಿತಭುಜ ದಯಾಸೀಚ सांगावे, ಆಠವೇ ಭಕ್ತಿಚೆ ಜಾನಾವೆ ಲಕ್ಷಣ ಐಸೆ. ಈ ಸಖ್ಯ ಭಕ್ತಿಯ ಲಕ್ಷಣ ಹಿಂಗದ ಅಂತ ಹೇಳ್ತಾರ. ಅಂತ ಸಖ್ಯತ್ವವನ್ನು ನಾವು ಮಾಡಬೇಕು. ಅಂತ ಸಖ್ಯತ್ವ ದೇವರಂತಲ್ಲಿ ಏನು ಬಿಡ್ಕೋಬೇಕು ಏನು ಬಿಡ್ಕೋಬಾರ್ದು ಬೇಡ. ತಾಯಿ ಅಂತಲ್ಲಿ ಕೂಸು ಹೆಂಗಿರ್ತದ ಅಥವಾ ಗೆಳೆಯ ಜೋಡಿ ಗೆಳೆಯ ಹೆಂಗಿರ್ತಾನ, ಆ ಪ್ರಕಾರ ನೀವು ಭಗವಂತನ ಜೋಡಿ ಅರ್ಥಾತ್ ಸದ್ಗುರುಗಳ ಜೊತೆ ನೀವು ಇದು ಮಾಡ್ರಿ. ಪ್ರತಿಯೊಂದನ್ನು ಹೇಳ್ರಿ. ಎದ್ದು ಕೂಡಲೇ ಗುರುನಾಥ ನಿನ್ನ ದಯದಿಂದ ಎದ್ದೆ ಅಂತ ಯಾವುದೇ ಒಂದು ಕಾರ್ಯ ಮಾಡುವಂತಾಗ ಗುರುನಾಥನನ್ನು ನೆನೆಸಿಕೊಂಡು ಮಾಡ್ರಿ. ಆಮೇಲೆ ಮಲಗು ಹೊತ್ತಾಗ ಗುರುನಾಥ ನಿನ್ನ ದಯದಿಂದ ನಾನು ಮಲ್ಕೋತಿರಪ್ಪ. ಪ್ರತಿಯೊಂದನ್ನು ಗುರುನಾಥ ನೀವು ಹೇಳ್ರಿ, ಹೇಳಿ ಮಾಡ್ರಿ. ನೀವು ನೋಡ್ರಿ, ನೀವು ಅದನ್ನು ಪರೀಕ್ಷೆ ಮಾಡಿ ನೋಡ್ರಿ. ನೀವು ಅದರಿಂದ ಎಂಥ ಒಂದು ಸಮಾಧಾನ ಸಿಗ್ತಂದ್ರೆ, ನನ್ನ ಹಿಂದೆ ಮುಂದೆ ಎಲ್ಲ ಕಡೆ ನನ್ನ ಗುರುನಾಥ ನನ್ನನ್ನು ಕಾಯ್ಲಿಕ್ಕತ್ತಾನ, ನನ್ನನ್ನು ಸಂರಕ್ಷಣೆ ಮಾಡ್ಲಿಕ್ಕತ್ತಾನ ಅನ್ನುವಂಥ ಅನುಭವ. ಇವನ್ನೆಲ್ಲ ಮಾಡೋದು ಸಖ್ಯ ಭಕ್ತಿ. ಈ ಸಖ್ಯದೊಳಗೆ ಹೆಂಗಾಗ್ಬಿಡ್ತಂದ್ರೆ, ನಾ ಬೇರೆ ಅಲ್ಲ, ನನ್ನ ಗುರುನಾಥ ಬೇರೆ ಅಲ್ಲ. ಈ ಸ್ಥಿತಿ ಬಂತಂದ್ರೆ 9ನೇ ಭಕ್ತಿಗೆ ಹೋಗಿ ಮುಟ್ತದ. ಅದೇ ಆತ್ಮನಿವೇದನ ಭಕ್ತಿ. ಭಕ್ತಿ ಒಳಗೆ ಕೊನೆಯ ಭಕ್ತಿ. ಆ ಆತ್ಮನಿವೇದನಕ್ಕೆ ಹೋಗಿ ಮುಟ್ಟುವ ಸಂಬಂಧ ನಾವು ಇಷ್ಟೆಲ್ಲ ಸತ್ಸಂಗಗಳನ್ನು ಮಾಡೋದಾಗಲಿ, ಸತ್ಸಂಗಗಳಿಂದ ಉಪದೇಶ ತಗೋದಾಗಲಿ, ನಾಮಸ್ಮರಣೆ ಮಾಡೋದಾಗಲಿ, ಆಮೇಲೆ ಉಪಾಸನೆಗಳನ್ನು ಕಟ್ಟುನಿಟ್ಟಿನ ಮಾಡೋದಾಗಲಿ, ಉದ್ದೇಶ ಇಷ್ಟೇ. ಆತ್ಮನಿವೇದನಕ್ಕೆ ಹೋಗಿ ನಾವು ನೀವೆಲ್ಲ ಅಂದ್ರೆ ನಮ್ಮನ್ನು ನಾವು ಸಂಪೂರ್ಣ ಏನಪ್ಪ ಅಂದ್ರೆ ಸದ್ಗುರುವಿಗೆ ಸಮರ್ಪಣೆ ಮಾಡ್ಕೊಳ್ಳುವಂಥ ಒಂದು ಭಕ್ತಿ ಇರಲ್ಲ, ಅದು ಆತ್ಮನಿವೇದನ ಭಕ್ತಿ. ಆ ಭಕ್ತಿ
ಭಕ್ತಿಯ ಒಂದು ಸ್ಥಿತಿಗೆ ಹೋಗಿ ಮುಟ್ಟಿದಾಗ ಮಾತ್ರ ಈ ಜನರು ಮಾಡೋ ಚಕ್ರದಿಂದ ಬಿಡುಗಡೆ ಆಗುವಂಥ ಒಂದು ಸಾಧ್ಯತೆಗಳಲ್ಲವ ಗುರುಕೃಪಾ ಅನ್ನುವಂಥದ್ದು ನಮಗಾಗ್ತದೆ. ಅಂಥ ಒಂದು ಭಕ್ತಿ ನಮಗೆ ನಿಮಗೆ ಗಡೋಸ್ರಿ ಈ ಜೀವನ ಆನಂದಮಯವಾಗಿ ಇಹ ಪರ ಎರಡರಲ್ಲಿಯೂ ಆನಂದವನ್ನು ಅನುಭವಿಸಬೇಕು. ಇಹದಲ್ಲಿಯೂ ಆನಂದ, ಪರದಲ್ಲಿಯೂ ಆನಂದ. ಈ ಎರಡು ಐಸೇ ಜಾಣೋನಿಯ ಜೀವೆ ಯಾಚಿ ಸಾರ್ಥಕತೆ ಕರಾವೆ ಜನಿ ಮರೋನ ಉರವಾವೆ ಕೀರ್ತಿ ರೂಪೆ. ನಾವು ಹೋದ್ಮೇಲೆ ಸಹಿತ ಕೀರ್ತಿ ರೂಪಿಸಿದ ಇವರೆಲ್ಲ ಹೇಗೆ ಹೋದಲ್ಲ ಹಂಗೆ ನಾವು ಸಹಿತ ಪ್ರತಿಯೊಬ್ಬರು ಹೃದಯದ ಉಳಿಬೇಕು. ಹಂಗೆ ಮಾಡ್ಕೊಂಡೇ ಹೋದ್ರೆ ಮಾತ್ರ ಇಂಥ ಅಮೂಲ್ಯವಾದಂಥ ಮನುಷ್ಯ ಜನ್ಮವನ್ನು ಸಾರ್ಥಕತೆ ಮಾಡ್ಕೊಂಡಂಗೆ ಆಗ್ತದೆ. ಅಂಥ ಸಾರ್ಥಕತೆ ಮಾಡ್ಕೋವಂಥ ಒಂದು ಸಾಮರ್ಥ್ಯ, ಅದಕ್ಕೆ ಬೇಕಾಗುವಂಥ ಎಲ್ಲ ಏನಪ್ಪ ಅಂತ ಪ್ರೇರಣಾ ಸದ್ಗುರು ನಮಗೆ ನೀವು ಕೊಡಲಿ ಅಂತ ಹೇಳ್ಕೊತ ಇವತ್ತಿನ ನನ್ನ ಎರಡು ವಿಚಾರಕ್ಕೆ ರಾಜಾ ಜೈ ಶ್ರೀ ಗುರುದೇವ. ನಮ್ಮ ಪ್ರಕಾಶ್ ಅವರು ನಮಗೆ ಭಾಳ ನಮಗೆ ಅವರಿಗೆ ಒಳ್ಳೆಸರು ಕಟ್ಕೊಳ್ಳೋಗಿದ್ದಾಗ ಅವರು ವೇದಿ ಮನೆಯಲ್ಲಿತ್ತು. 3-4 ನಮ್ಮ ಕಟ್ಕೊಂಡು ಕೈನ ಕೂತ್ಕೊಂಡು ಚರ್ಚೆ ಮಾಡ್ಕೊಂಡು ಮನೆಗೆ ಹೋಗ್ತಿದ್ರು. ಇವರಿಗೆ ಸತ್ಯ ಭಕ್ತಿಯ ಕುರಿತು ಬಹಳ ವಿಶೇಷವಾಗಿ ತಮ್ಮ ಅನುಭವದ ಹಿತನುಡಿಗಳನ್ನು ತಿಳಿಸಿದಂತಹ